ಹಾಯ್ ಹಲೋ ನಮಸ್ಕಾರ, ನಿಮ್ಮೆಲ್ಲರ ಪ್ರೀತಿ ಅಂಬಿಕಾ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟೋರಿ ವರ್ಲ್ಡ್. ಯಾರನ್ನ ನನ್ನ ಚಾನಲಲ್ಲಿ ಬರೋ ವಿಡಿಯೋಸ್ನ ಮಾತ್ರ ನೋಡ್ತಾ ಇದ್ದೀರಾ, ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂಥವ್ರು ಯಾರಾಗಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಚಾನಲಲ್ಲಿ ಬರೋ ಪ್ರತಿಯೊಂದು ವಿಡಿಯೋನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ. ಹಾಗೆ ಬೆಲ್ಲೈಕನ್ನ ಮರಿದೇ ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮುಂದೆ ಯಾವುದೇ ವಿಡಿಯೋ ಹಾಕಿದ್ರು ಅದ್ರ ನೋಟಿಫಿಕೇಶನ್ ಮೊದಲು ಬಂದು ತಲುಪುತ್ತೆ. ಎಸ್, ಇವತ್ತು ನಾನು ಹೇಳೋಕೆ ಹೊರಟಿರೋ ಸ್ಟೋರಿ ಯಾವುದಪ್ಪ ಅಂತಂದರೆ ಹಾಂಟೆಡ್ ಟ್ರೈನ್. ಈ ಟ್ರೈನ್ ಯಾಕೆ ಹಾಂಟೆಡ್ ಆಗಿತ್ತು, ಆ ಟ್ರೈನಲ್ಲಿ ಯಾರಿಗೇನು ತೊಂದರೆ ಆಯಿತು ಅಂತ ಗೊತ್ತಾಗಬೇಕು ಅಂತಂದರೆ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಬೇಕಾಗತ್ತೆ. ಎಸ್, ರಾನಿಕಾ ಇವಳು 21 ಇಯರ್ ಓಲ್ಡ್ ಹುಡುಗಿ. ಇವಳು ಕಾಲೇಜ್ ಮುಗಿಸಿದ ತಕ್ಷಣ ಅವಳಿಗೆ ಕ್ಯಾಂಪಸ್ ಸೆಲೆಕ್ಷನಲ್ಲಿ ಒಂದು ಒಳ್ಳೆ IT ಕಂಪ್ನಿಲಿ ಜಾಬ್ ಆಗುತ್ತೆ. ಸೊ ಅವಳ ರೂಟೀನ್ ಹೇಗಿರುತ್ತೆ ಅಂತಂದರೆ ಮಾರ್ನಿಂಗ್ 11 o'clock ಹೋಗ್ತಾಳೆ. ಹೋಗಿ ಅವಳು ಶಿಫ್ಟ್ ಮುಗಿಬೇಕಾದ್ರೆ ನೈಟ್ 11 o'clock ಆಗುತ್ತೆ. ಅದಾದಮೇಲೆ ಅವಳ ಮನೆ ಸ್ವಲ್ಪ ದೂರ ಇರೋದ್ರಿಂದ ಆಫೀಸಿಂದ ರೈಲ್ವೆ ಸ್ಟೇಷನ್ವರೆಗೂ ಸೈಕಲಲ್ಲಿ ಬರ್ತಾಯಿದ್ಲು. ಆಮೇಲೆ ಸೈಕಲ್ ಪಾರ್ಕ್ ಮಾಡಿ ರೈಲ್ವೆ ಸ್ಟೇಷನಿಂದ ಅವಳು ಊರ್ವರೆಗೂ ಟ್ರೈನಲ್ಲಿ ಹೋಗಿ ಅಲ್ಲಿಗೆ ಸ್ಟೇಷನ್ಗೆ ಅವಳ ತಂದೆ ಬರ್ತಾ ಇರ್ತಾರೆ ಯಾವಾಗಲೂ ಅವಳನ್ನ ಪಿಕ್ ಮಾಡೋದಕ್ಕೆ ಕಾರಲ್ಲಿ. ಸೊ ಇದು ಅವಳ ಡೈಲಿ ರೂಟೀನ್ ಆಗಿರುತ್ತೆ. ಹೀಗೆ ನಾರ್ಮಲ್ ಡೇ ನಡೀತಾ ಇರಬೇಕಾದ್ರೆ ಒಂದು ದಿವಸ ಹೀಗೆ ಅವಳು ಯಾವಾಗಲೂ ಹೇಗೆ ಬರ್ತಾಳೋ ಹಾಗೆ ಅವಳು ರೈಲ್ವೆ ಸ್ಟೇಷನ್ಗೆ ಬರ್ತಾಳೆ. ಬಂದಾಗ ಅಲ್ಲೇನೋ ಅವಳಿಗೆ ವಿಚಿತ್ರ ಅನಿಸುತ್ತೆ. ಯಾಕೆ ಅಂತಂದರೆ ಅವಳು ಯಾವಾಗಲೂ ಆ ಸ್ಟೇಷನ್ಗೆ ಬರ್ತಾ ಇರ್ತಾಳಲ್ವ. ಅಂದರೆ ಈ ದಿವಸ ನಾನು ಯಾವ ದಿವಸದ ಬಗ್ಗೆ ಮಾತಾಡ್ತಾ ಇದ್ದೀನೋ ಆ ದಿವಸ ನಾರ್ಮಲ್ ಆಗಿರಲಿಲ್ಲ. ಯಾಕೆ ಅಂತಂದರೆ ನಾರ್ಮಲಿ ಹೇಗಿರುತ್ತೆ, ರೈಲ್ವೆ ಸ್ಟೇಷನಲ್ಲಿ ತುಂಬ ಜನ ಇರ್ತಾರೆ. ಆಮೇಲೆ ಟ್ರೈನ್ ಬರೋ ಟೈಮಿಂಗ್ಸ್ ಆಗಿರ್ಬೋದು ಅಥವಾ ಅನೌನ್ಸ್ಮೆಂಟ್ಸ್ ಆಗಿರ್ಬೋದು, ಇದೆಲ್ಲ ನಡೀತಾ ಇರುತ್ತೆ, ಅಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ LED. ಸೊ ಇವಳು ಹೋದಾಗ LED ಲೈಟ್ ಕೂಡ ಫ್ಲಿಕರ್ ಆಗ್ತಾ ಇರುತ್ತೆ. ಆ್ಯಂಡ್ ಜನನೂ ತುಂಬ ಕಡಿಮೆ ಇರ್ತಾರೆ. ಹಾಗೆ ಯಾವುದೇ ಅನೌನ್ಸ್ಮೆಂಟ್ಸ್ ನಡೀತಾ ಇರಲ್ಲ. ಸೊ ಇವಳಿಗೆ ಏನಿದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಪವರ್ ಕಟ್ ಆಗುತ್ತೆ. ಎಲ್ಲಿ ನೋಡಿದ್ರೂ ಫುಲ್ಲು ಕತ್ಲು. ಇವಳು ಮೊಬೈಲ್ ಟಾರ್ಚ್ ಆನ್ ಮಾಡ್ತಾಳೆ. ಸೊ ಅಷ್ಟೊತ್ತರಲ್ಲಿ ಸಡನ್ಲಿ ಟ್ರೈನ್ ಬರೋ ಸದ್ದು ಕೇಳಿಸುತ್ತೆ ಅವಳಿಗೆ ಗೊತ್ತಾಗುತ್ತೆ ಟ್ರೈನ್ ಬಂದಿರ್ಬೋದು ಅಂತ. ಏನೋ ಪ್ರಾಬ್ಲಮ್ ಆಗಿರ್ಬೇಕೇನೋ ಅಂತ ಹೇಳಿ ಅವಳು ಮಿಕ್ಕಿದ ಪ್ಯಾಸೆಂಜರ್ ಜೊತೆನೇ ಟ್ರೈನ್ ಹತ್ಕೊಂಡು ಕೂತ್ಕೊಂಡು ಹೆಡ್ಫೋನ್ಸ್ ಹಾಕಿ, ಅಂದರೆ ಅವಳು ಡೈಲಿ ಟ್ರಾವೆಲ್ ಮಾಡ್ತಿರ್ತಾಳಲ್ವ, ಅವಳಿಗೆ ಅಭ್ಯಾಸ ಇರುತ್ತೆ. ಸೊ ಹಾಗಾಗಿ ಹೆಡ್ಫೋನ್ಸ್ ಹಾಕಿ ಲೌಡ್ ಮ್ಯೂಸಿಕ್ ಇಟ್ಕೊಂಡು ಹಾಗೆ, ಅಂದರೆ ಸುಸ್ತಾಗಿರುತ್ತಲ್ವ ಕೆಲಸ ಮಾಡಿ, ಹಾಗೆ ಸ್ವಲ್ಪ ಮಲ್ಕೊಂಡಾದ ತಕ್ಷಣ ಒಂದು ಸ್ವಲ್ಪ ಹೊತ್ತಾದ ತಕ್ಷಣ ಅವಳಿಗೆ ಕಾಲ್ ಬರುತ್ತೆ. ಹೀಗೆ ನಿದ್ದೆಲೆ ಅವಳು ಸ್ವಲ್ಪ ಕಣ್ಣು ಓಪನ್ ಮಾಡಿ ನೋಡಿದಾಗ ಅವಳ ತಂದೆ ಕಾಲ್ ಆಗಿರ್ತದೆ. ಹಾಗೆ ರಿಸೀವ್ ಮಾಡಿ ಮಲ್ಕೊಂಡೇ ಮಾತಾಡ್ತಾಳೆ. ಅಂದರೆ ಅವಳು ಕಣ್ಣು ತೆರ್ಕೊಂಡು ಮಾತಾಡಲ್ಲ, ಕಾಲ್ ರಿಸೀವ್ ಮಾಡಿ ಹಿಂಗೆ ಮಲ್ಕೊಂಡು ಮಾತಾಡ್ತಾಳೆ. ಅವಳ ತಂದೆ ಕೇಳ್ತಾರೆ, ಎಲ್ಲಿದ್ಯಮ್ಮ ನೀನು ಅಂತ, ನಿಂಗೆ ಟ್ರೈನ್ ಸಿಗ್ತಾ ಇಲ್ವಾ ಏನು ಅಂತೆಲ್ಲ ಕೇಳ್ತಾರೆ. ಆಗ ಅವಳು ಹೇಳ್ತಾಳೆ, ಟ್ರೈನ್ ಸಿಕ್ತಪ್ಪ, ನೀವೇನು ತೊಂದರೆ ತಗೋಬಿಡಿ, ಏನು ಪ್ರಾಬ್ಲಮ್ ಇಲ್ಲ, ಟ್ರೈನ್ ಸಿಕ್ಕಿದೆ ನನಗೆ, ನಾನು ಟ್ರೈನಲ್ಲೇ ಇದ್ದೀನಿ ಅಂತ. ಹೌದಾ, ಯಾವ ಸ್ಟೇಷನಲ್ಲಿ ಇದೆಯಾ ಅಂತ ಕೇಳ್ತಾರೆ ಅವರು. ಸೊ ಆ ಸ್ಟೇಷನ್ ಯಾವುದು ಅಂತ ನೋಡೋದಕ್ಕೆ ಅವಳು ಕಣ್ಣು ಓಪನ್ ಮಾಡ್ತಾಳೆ. ನೋಡಿದಾಗ ಇವಳು ಕೋಚಲ್ಲಿ ಫುಲ್ ಖಾಲಿ ಇರುತ್ತೆ, ಯಾರೂ ಇರಲ್ಲ ಪ್ಯಾಸೆಂಜರ್ಸು. ಹಾಗೆ ಯಾವುದೇ ಅನೌನ್ಸ್ಮೆಂಟ್ಸ್ ಇಲ್ಲ, ಯಾವ ಸ್ಟೇಷನ್ ಅಂತಲೂ ಬರೆದಿಲ್ಲ, ಏನೂ ಇಲ್ಲ. ಇವಳಿಗೆ ವಿಚಿತ್ರ ಅನಿಸುತ್ತೆ, ಏನಿದು ಅಂತ ಅನಿಸುತ್ತೆ. ಅದಾದಮೇಲೆ ಅವಳ ತಂದೆ ಹತ್ರ ಹೇಳ್ತಾಳೆ, ಇಲ್ಲಿ ಯಾರೂ ಇಲ್ಲಪ್ಪ, ಫುಲ್ ಖಾಲಿನೇ ಇದೆ, ಯಾವ ಅನೌನ್ಸ್ಮೆಂಟ್ಸ್ ಇಲ್ಲ, ನಾನು ಎಲ್ಲಿದ್ದೀನಿ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಅಂತ. ಸೊ ಆವಾಗ ಅವ್ರ ತಂದೆ ಹೇಳ್ತಾರೆ, ಹೌದಾ, ನಂಗೆ ತುಂಬ ಭಯ ಆಗ್ತದೆ, ನೀನು GPS ಅಲ್ಲಿ ಒಂದ್ಸರಿ ಚೆಕ್ ಮಾಡು, ನಿನ್ನ ಲೊಕೇಶನ್ ಟ್ರ್ಯಾಕ್ ಮಾಡು ಅಂತ. ಅವಳು ಸರಿಯಪ್ಪ ಅಂತ ಹೇಳಿ ಅದನ್ನು ಚೆಕ್ ಮಾಡೋಕ್ಕೆ ಅಂತ ಹೋದಾಗ GPS ಟ್ರ್ಯಾಕ್ ಮಾಡೋಕ್ಕಾಗ್ತಾ ಇರಲ್ಲ, ಅಂಥ ಲೊಕೇಶನಲ್ಲಿ ಅವಳು ಇರ್ತಾಳೆ. ಅವಳಿಗೇನು ಅಂತ ಅರ್ಥ ಆಗಲ್ಲ. ಅವಳ ತಂದೆ ಹೇಳ್ತಾರೆ, ನೀನು ನೆಕ್ಸ್ಟ್ ಸ್ಟೇಷನ್ ಬಂದ ತಕ್ಷಣ ಇಳ್ಕೊ, ಅಲ್ಲಿ ಯಾವ ಬೋರ್ಡ್ ಇರುತ್ತೆ ಎಲ್ಲ ಚೆಕ್ ಮಾಡ್ಕೊಂಡು ಅದಾದಮೇಲೆ ನಂಗೆ ಹೇಳು, ನಾನು ಅಲ್ಲಿಗೆ ಬಂದು ಪಿಕ್ ಮಾಡ್ತೀನಿ ಅಂತ. ಸೊ ಸರಿಯಪ್ಪ ಅಂತ ಅವಳು ಹೇಳ್ತಾಳೆ. ಹೇಳಿ ಕಾಲ್ ಇಡ್ತಾಳೆ. 10 minutes ಆದ ತಕ್ಷಣ ಇನ್ನೊಂದು ಸ್ಟೇಷನ್ ಬರಬೇಕಾಗಿತ್ತು. ಬಟ್ ಇದು 20 minutes ಆದರೂ ನೆಕ್ಸ್ಟ್ ಸ್ಟೇಷನ್ ಬಂದೇ ಇಲ್ಲ. ಆವಾಗ ಇವಳಿಗೆ ತುಂಬ ಭಯ ಆಗೋದಕ್ಕೆ ಶುರುವಾಗುತ್ತೆ. ಇವಳು ಯಾರೂ ಇಲ್ಲ ಅಲ್ವಾ ವಿಚಾರಿಸೋದಕ್ಕೆ. ಸೊ ಡ್ರೈವರ್ ಕ್ಯಾಬಿನ್ ಹತ್ರ ಹೋಗಿ, ಅಂದರೆ ಇಂಜಿನ್ ರೂಮ್ ಹತ್ರ ಹೋಗಿ ಅಲ್ಲಿ ನಾನು ವಿಚಾರಿಸ್ಕೋತೀನಿ ಅಂತ ಅಂದ್ಕೊಂಡು, ಕತ್ಲು ಬೇರೆ ಇರುತ್ತೆ, ಮೊಬೈಲ್ ಟಾರ್ಚ್ ಆನ್ ಮಾಡಿಕೊಂಡು ಅಲ್ಲಿ ಹೋಗಿ ಇಂಜಿನ್ ರೂಮ್ ಹತ್ರ ಹೋಗಿ ಡ್ರೈವರ್ ಕ್ಯಾಬಿನ್ ಬಾಗಿಲನ್ನ ಬಡಿದಾಗ ಅಲ್ಲಿಂದಾನು ಯಾವುದೇ ರೆಸ್ಪಾನ್ಸ್ ಬರಲ್ಲ ಅವಳಿಗೆ. ಇದನ್ನು ನೋಡಿ ಅವಳಿಗೆ ತುಂಬ ಭಯ ಆಗೋದಕ್ಕೆ ಶುರುವಾಗುತ್ತೆ. ಯಾಕಂದರೆ ಅವಳು ಯಾರ ಹತ್ರ ನಾನು ಹೆಲ್ಪ್ ಕೇಳಲಿ, ಯಾರೂ ಇಲ್ವಲ್ಲ. ತಂದೆ ಬರಬೇಕಾದ್ರೆ ಇವಳಿಗೆ ಲೊಕೇಶನ್ ಯಾವುದು ಅಂತ ಗೊತ್ತಾಗಬೇಕಲ್ವಾ. ಸೊ ಅದೇ ಟಾರ್ಚ್ ಇಟ್ಕೊಂಡೆ ಅವಳು ಮತ್ತೆ ಸೀಟ್ ಹತ್ರ ಬಂದು ಕುತ್ಕೊಳ್ತಾಳೆ. ಇವಾಗ ಅವಳಿಗೆ ಜಸ್ಟು ಒಂದ್ಸಲ ಟ್ರೈನ್ ನಿಂತರೆ ಸಾಕಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ವೆಯ್ಟ್ ಮಾಡ್ತಾ ಇರ್ತಾಳೆ. ಹಾಗೆ ಒಂದು 5 minutes ಆದ ತಕ್ಷಣ ಟ್ರೈನ್ ಸ್ಲೋ ಡೌನ್ ಆಗುತ್ತೆ. ಅವಳಿಗೆ ಗೊತ್ತಾಗುತ್ತೆ, ಥ್ಯಾಂಕ್ ಗಾಡ್, ಅವಳಿಗೆ ಹೋದ ಉಸಿರು ಬಂದ ಹಾಗಾಗುತ್ತೆ. ಓಕೆ, ಟ್ರೈನ್ ನಿಲ್ಲುತ್ತೆ ಇವಾಗ ಅಂತ. ಸೊ ಟ್ರೈನ್ ನಿಲ್ತಾ ಇರಬೇಕಾದ್ರೆ ಅವಳು ಕಿಟಕಿಯಿಂದ ಹೊರಗಡೆ ನೋಡ್ತಾಳೆ.
ಅವಳಿಗೆ ಇನ್ನೂ ಭಯ ಆಗುತ್ತೆ. ಅಂದರೆ ಟ್ರೈನ್ ಅಂದರೆ ಸ್ಟೇಷನ್ ಏನಿರುತ್ತೆ ಫುಲ್ ಕತ್ಲು ಅಲ್ಲಿ. ಅಲ್ಲಿ ಮುಂಚಿನ ಸ್ಟೇಷನಲ್ಲಿ ಸ್ವಲ್ಪ ಜನ ಆದರೂ ಇದ್ರಲ್ವ, ಇಲ್ಲಿ ಯಾರೂ ಇಲ್ಲ. ಇಲ್ಲೂ ಅಷ್ಟೇ ಯಾವ ಡಿಸ್ಪ್ಲೇ ಇಲ್ಲ, ಯಾವುದೇ ಆದಂಥ ಒಂದು ಅನೌನ್ಸ್ಮೆಂಟ್ಸ್ ಇರಲ್ಲ, ಏನೂ ಇರಲ್ಲ. ಬಟ್ ಆದರೂ ಅವ್ಳು ಇಳಿಲೇಬೇಕಲ್ವ. ಬೋರ್ಡ್ ಏನಾದರೂ ಇರ್ಬೋದು, ಆ ಕಡೆ ಸ್ವಲ್ಪ ನಡ್ಕೊಂಡು ಹೋಗಿ ನೋಡೋಣ ಅಂತ ಅಂದ್ಕೊಂಡು ಅವ್ಳು ಇಳಿತಾಳೆ. ಟಾರ್ಚ್ ಇಟ್ಕೊಂಡೇ ಇಳಿತಾಳೆ. ಇಳಿದಾಗ ಅವಳು ಒಂದು ಬೋರ್ಡ್ ಕಾಣಿಸುತ್ತೆ. ಬಟ್ ದೂರದಲ್ಲಿ ಇರೋದ್ರಿಂದ, ಫುಲ್ ಕತ್ಲಿರೋದ್ರಿಂದ ಅವಳಿಗೆ ಆ ಬೋರ್ಡಲ್ಲಿ ಏನು ಬರೆದಿದೆ ಅಂತ ಕಾಣಿಸಲ್ಲ. ಸೊ ಹಾಗಾಗಿ ಅವಳು ಅಲ್ಲಿ ಎದುರುಗಡೆ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಬೋರ್ಡಲ್ಲಿ ನೋಡ್ತಾಳೆ. ನೋಡಿದಾಗ ಆ ಬೋರ್ಡಲ್ಲಿ ಫುಲ್ ರಕ್ತ ಸುರಿತಾ ಇರುತ್ತೆ. ಅಂದರೆ ಈಗೇನೋ ರಕ್ತ ಸುರಿದಿದೆಯೇನೋ ಆ ರೀತಿ ರಕ್ತ ಡ್ರಾಪ್ ಬೀಳ್ತಾನೆ ಇರುತ್ತೆ. ಆ ಬೋರ್ಡಲ್ಲಿ ಏನು ಬರೆದಿದೆ ಅಂತಲೂ ಕಾಣಿಸಲ್ಲ. ಸೊ ಇದನ್ನು ನೋಡಿ ಅವಳಿಗೆ ತುಂಬಾ ಭಯ ಆಗುತ್ತೆ. ಅದನ್ನು ಯೋಚನೆ ಮಾಡ್ತಿರ್ಬೇಕಾದ್ರೆ ಅವಳ ತಂದೆ ಕಾಲ್ ಬರುತ್ತೆ ಅವಳಿಗೆ. ಎಲ್ಲಿದ್ಯಮ್ಮ, ಏನಾಯಿತು, ಎಲ್ಲಿದ್ಯಾ ಅಂತ ಗೊತ್ತಾಯ್ತಾ ಅಂತ. ಸೊ ಆಗ ಅವಳು ಹೇಳ್ತಾಳೆ, ಅಪ್ಪ ನಾನು ಬಂದೆ, ಏನು ನಡೀತು ಅಂತ ಹೇಳ್ತಾಳೆ. ಅದಾದಮೇಲೆ ಇಲ್ಲಿ ಏನು ಯಾವುದೇ ಆದಂಥ ಒಂದು ಕ್ಲೂನೂ ಇಲ್ಲ, ನಾನು ಎಲ್ಲಿದ್ದೀನಿ ಅಂತ ನಂಗೆ ಫೈಂಡ್ ಔಟ್ ಮಾಡೋಕ್ಕಾಗ್ತಾ ಇಲ್ಲ, ಏನು ಮಾಡು ಅಂತ ಗೊತ್ತಾಗ್ತಾ ಇಲ್ಲ ಅಂತ. ಆವಾಗ ಅವಳ ತಂದೆ ಹೇಳ್ತಾರೆ, ನೀನು ಯೋಚನೆ ಮಾಡಬೇಡ, ನನಗೂ ಭಯ ಆಗ್ತಾ ಇದೆ, ಬಟ್ ನೀನು ಯಾವ ಟ್ರ್ಯಾಕಲ್ಲಿ ಬಂದು ಅದೇ ಟ್ರ್ಯಾಕಲ್ಲಿ ರಿಟರ್ನ್ ಹೋದಾಗ ಅಲ್ಲಿ ಯಾವುದಾದ್ರೂ ಒಂದು ಕ್ಲೂ ಸಿಗ್ಬೋದು. ಏನಾದರೂ ಒಂದು ಟೆಂಪಲ್ಲೋ ಅಥವಾ ಒಂದು ಶಾಪೋ ಅಥವಾ ಏನಾದರೂ ಒಂದು ಅಂಗಡಿ ಏನಾದರೂ ಒಂದು ಇರ್ಬೋದು ಗುರ್ತಿಗೆ. ಅದನ್ನು ನೋಡಿ ನೀನು ನಂಗೆ ಹೇಳು, ಅವಾಗ ಗೊತ್ತಾಗುತ್ತೆ ಎಲ್ಲಿದೆಯಾ ಅಂತ. ಸೊ ನಾನು ಫೈಂಡ್ ಔಟ್ ಮಾಡ್ತೀನಿ, ಅಲ್ಲಿಗೆ ಬರ್ತೀನಿ ಅಂತ. ಸರಿಯಪ್ಪ ಅಂತ ಹೇಳಿ ಇವಳು ಹೋಗ್ತಾ ಇರಬೇಕಾದ್ರೆ ಅವಳಿಗೆ ಆ ರಕ್ತ ಅದೆಲ್ಲ ನೆನಪಾಗುತ್ತೆ. ನಾನು ಇಲ್ಲಿರೋ ಡೇಂಜರ್ ಅಂತ ಅಂದ್ಕೊಂಡು ಅವಳು ಓಡ್ತಾಳೆ ಟ್ರ್ಯಾಕ್ ಹಿಂದೆ. ಓಡ್ತಾ ಇರಬೇಕಾದ್ರೆ ಅವಳಿಗೆ ತುಂಬ ಜನ ಅವಳನ್ನ ಫಾಲೋ ಮಾಡ್ಕೊಂಡು ಬರ್ತಿರೋ ಥರ ಅವಳಿಗೆ ಸೌಂಡ್ ಕೇಳಿಸುತ್ತೆ. ತಿರುಗಿ ನೋಡಿದಾಗ ಯಾರೂ ಇರಲ್ಲ. ಇವಳಿಗೆ ಇನ್ನೂ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಓಡ್ತಾಳೆ ಅಂದರೆ ಫೋನ್ ಟಾರ್ಚ್ ಇಟ್ಕೊಂಡು ಓಡ್ತಾಳೆ. ಫುಲ್ ಕತ್ಲು ಬೇರೆ ಇರುತ್ತಲ್ವ, ಅವಳು ಒಬ್ಬಳೇ ಬೇರೆ ಇದ್ದಾಳಲ್ವ, ಯಾರೂ ಇಲ್ಲ ಅವಳ ಜೊತೆ. ಸೊ ಹಾಗೆ ಓಡ್ತಾ ಇರಬೇಕಾದ್ರೇ ಇವಳ ಹೆಸರು ರಾನಿಕಾ ಅಂತ ಕೋಪದಲ್ಲಿ ಯಾವುದೋ ಒಂದು ಹೆಂಗಸು ಕರೆಕ್ತಾರ ಅಥವಾ ಆ ರೀತಿ ಅವಳಿಗೆ ಕೇಳಿಸುತ್ತೆ. ಸೊ ಅವಳಿಗೆ ಇನ್ನೂ ಜಾಸ್ತಿ ಭಯ ಆಗುತ್ತೆ. ಆ ಸೌಂಡ್ ಕೇಳಾದ್ಮೇಲೆ ಅವಳಿಗೆ ಹಿಂದೆ ತಿರುಗಿ ನೋಡೋ ಅಷ್ಟು ಧೈರ್ಯ ಉಳ್ಕೊಂಡಿರಲ್ಲ. ಸೊ ಹಾಗೆ ಅವಳು ಓಡ್ತಾಳೆ. ಓಡಾದ ತಕ್ಷಣ ಅವಳಿಗೆ ಒಂದು ಎದುರುಗಡೆ ಒಂದು ರಕ್ತ ಡ್ರಾಪ್ ಬಿದ್ದ ಥರ ಕಾಣಿಸುತ್ತೆ. ಹೀಗೆ ಮೇಲೆ ನೋಡಬೇಕಾದ್ರೆ ಒಂದು ಕಂಬದಲ್ಲಿ ಒಬ್ಳು ಹುಡುಗಿ, ಅಂದರೆ ಅವಳು ಮೈಕೈ ಫುಲ್ ರಕ್ತನೇ, ಕೂದಲು ಬಿಟ್ಕೊಂಡಿರ್ತಾಳೆ, ಉಲ್ಟಾ ನೇತಾಡ್ತಾ ಇರ್ತಾಳೆ. ಇವಳನ್ನೇ ನೋಡಿಕೊಂಡು ನಗ್ತಾ ಇರ್ತಾಳೆ ಜೋರಾಗಿ. ಇವಳು ಹೇಗಾಗಿರ್ಬೇಡ ಆ ಪೊಸಿಷನಲ್ಲಿ, ಫುಲ್ ಕತ್ಲು, ಅದು ಬೇರೆ ಆ ರೀತಿ ಕಾಣಿಸ್ತಾ ಇದೆ. ಅವಳಿಗೆ ಟಾರ್ಚ್ ಬೇರೆ ಇಟ್ಕೊಂಡಿದ್ದಾಳಲ್ವ, ತುಂಬ ಭಯ ಆಗೋದಕ್ಕೆ ಶುರು ಆಗುತ್ತೆ. ಏನು ಮಾಡೋದು ಇವಾಗ, ಅಲ್ಲಿಂದ ರಿಟರ್ನ್ ಓಡ್ ಹೋಗೋಣ ಅಂತ ನೋಡಬೇಕಾದ್ರೆ ಅಲ್ಲಿ ಯಾವುದೋ ಒಂದು ಗಂಡಸು, ಅಂದರೆ ಅವನು ಅಷ್ಟೇ ಚಾಕು ಹಿಡ್ಕೊಂಡು ಅವನದು ಮೈಕೈ ಎಲ್ಲ ಪರ್ಚ್ಕೊಂಡು ಫುಲ್ ರಕ್ತ ಸುರಿತಾ ಇರುತ್ತೆ. ಅವನು ಅಷ್ಟೇ ತುಂಬ ಕೋಪದಲ್ಲಿ ಇವಳ ಹತ್ರ ಬರ್ತಾ ಇರ್ತಾನೆ. ಆವಾಗ ಇವಳಿಗೆ ಏನು ಮಾಡೋದು ಅಂತ ಗೊತ್ತಾಗಲ್ಲ. ಯಾಕಂದರೆ ಆ ಕಡೆ ಹೋದರೆ ಅವನು, ಈ ಕಡೆ ಬಂದರೆ ಇವಳು, ಏನು ಮಾಡೋದು ಅಂತ ಈ ಕಡೆ ವಾಪಸ್ ತಿರುಗಬೇಕಾದ್ರೆ ಯಾರು ನೇತಾಡ್ತಾ ಇರ್ತಾಳಲ್ವ ಅವಳು ಮಾಯ ಆಗಿರ್ತಾಳೆ. ಅವಳು ಕಾಣಿಸ್ತಾ ಇರಲ್ಲ ಇವಳಿಗೆ. ಅವಳು ಸದ್ಯ ಅಂತ ಅಂದ್ಕೊಂಡು ಅವಳು ಓಡ್ತಾಳೆ. ಅಂದರೆ ಇವನು ಬೇರೆ ಆಟಿಸ್ಕೊಂಡು ಬರ್ತಾ ಇರ್ತಾನಲ್ವ. ಸೊ ಹಾಗಾಗಿ ಅವಳು ಭಯ ಪಡ್ಕೊಂಡೆ ಓಡ್ತಾ ಇರಬೇಕಾದ್ರೆ ಸೈಡಲ್ಲಿ ಒಂದು ರೋಡ್ ಕಾಣಿಸುತ್ತೆ ಅವಳಿಗೆ. ಅಲ್ಲಿ ಒಂದು ಕಾರ್ ನಿಂತಿರುತ್ತೆ. ಕಾರ್ ಹೆಡ್ಲೈಟ್ ಆನ್ ಇರುತ್ತೆ. ಆವಾಗಲೂ ಗೊತ್ತಾಗುತ್ತೆ ಆ ಕಾರಲ್ಲಿ ಯಾರೋ ಇದ್ದಾರೆ ಅಂತ. ಸೊ ಇದನ್ನು ನನ್ನ ತಂದೆಗೆ ಹೇಳ್ತೀನಿ ಅಂತ ಹೇಳಿ ಅವಳು ಫೋನ್ ತೆಗಿತಾಳೆ. ಅಂದರೆ ಅವ್ಳಿಗೆ ಇನ್ಫಾರ್ಮ್ ಮಾಡೋಣ, ಸೊ ಅವ್ರ ಹೆಲ್ಪ್ ತಗೊಂಡು ಆಮೇಲೆ ಅವ್ರನ್ನ ಪಿಕ್ ಮಾಡೋಕ್ಕೆ ಬರ್ಬೋದಲ್ವ ಅಂತ. ಸೊ ಹಾಗಾಗಿ ಅವಳು ತಂದೆಗೆ ಕಾಲ್ ಮಾಡಬೇಕಂತ ಹೋದಾಗ ಅವಳ ಫೋನ್ ಬ್ಯಾಟ್ರಿ ಲೋ ಆಗಿ ಸ್ವಿಚ್ ಆಫ್ ಆಗಿಬಿಡುತ್ತೆ. ಯಾಕಂದರೆ ಅವಳು ಕಂಟಿನ್ಯೂಸ್ ಆಗಿ ಟಾರ್ಚ್ ಎಲ್ಲ ಯೂಸ್ ಮಾಡ್ತಾ ಇರ್ತಾಳಲ್ವ, ಹೆಡ್ಫೋನ್ಸ್ ಸಾಂಗ್ ಕೇಳ್ತಾ ಇರ್ತಾಳೆ. ಸೊ ಹಾಗಾಗಿ ಅವಳ ಫೋನ್ ಸ್ವಿಚ್ ಆಫ್ ಆಗುತ್ತೆ. ಆ ಮೂಮೆಂಟಲ್ಲಿ ಅವಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಅವಳಿಗೆ ಅನಿಸುತ್ತೆ, ನಾನು ಇಲ್ಲೇ ಇದ್ದರೆ ಖಂಡಿತವಾಗ್ಲೂ ನಾನು ಬದುಕುಳಿಯಲ್ಲ, ಅದ್ರ ಬದಲು ಅಲ್ಲಿ ಹೋಗಿ ನಾನು ಹೆಲ್ಪ್ ಕೇಳೋದೇ ಬೆಟ್ರ್ ಅಂತ ಅಂದ್ಕೊಂಡು ಅವಳು ಯಾರೂ ಏನು ಅಂತ ಯೋಚನೆ ಮಾಡಲ್ಲ. ಅಲ್ಲಿ ಓಡ್ ಹೋಗಿ ಅವಳಿಗೆ ಮಾತು ಬರ್ತಾ ಇರಲ್ಲ. ಅಂದರೆ ಅಷ್ಟೊಂದು ಭಯ ಪಟ್ಕೊಂಡಿರ್ತಾಳಲ್ವ, ಅಲ್ಲೇ ನಿಟ್ಟುಸಿ ಬಿಟ್ಕೊಂಡು ಅಲ್ಲೇ ನಿಂತ್ಕೊಂಡಿರ್ತಾಳೆ. ನಿಂತ್ಕೊಂಡಾಗ ಆ ಕಾರಲ್ಲಿ ಇದ್ದವನು ಅವನೇ ಹೊರಗಡೆ ಬರ್ತಾನೆ. ಅದರಲ್ಲಿ ಒಬ್ಬ ಹುಡುಗ ಇರ್ತಾನೆ. ಅವನಿಗೆ ಇವಳ ಅವಸ್ಥೆ ನೋಡೇ ಗೊತ್ತಾಗುತ್ತೆ ಏನೋ ತೊಂದರೆ ಆಗಿದೆ ಅಂತ. ಅವನು ಕೇಳ್ತಾನೆ, ಏನಾಯಿತು ಮೇಡಮ್, ಏನಾಯಿತು ಅಂತ. ಆ ಮೂಮೆಂಟಲ್ಲಿ ಇವಳಿಗೆ ಏನು ಹೇಳಬೇಕು ಅಂತಲೇ ಅರ್ಥ ಆಗಲ್ಲ. ಯಾಕಂದರೆ ಅವಳಿಗೆ ತುಂಬ ಭಯ ಪಟ್ಕೊಂಡಿರ್ತಾಳೆ. ಇವಳಿಗೆ ಉಸಿರು ಕಡ್ದಾಗ ಆಗ್ತಾ ಇರುತ್ತೆ. ಅವಳು ಏನೂ ಹೇಳೋಕ್ಕಾಗ್ತಾ ಇರಲ್ಲ, ಅವಳಿಗೆ ಟ್ರೈ ಮಾಡ್ತಾ ಇರ್ತಾಳೆ. ಸೊ ಆವಾಗ ಅವನು, ನೀವು ಸುಧಾರಿಸ್ಕೊಂಡು ನೀವು ಕಾರಲ್ಲಿ ಬಂದು ಕುತ್ಕೊಳ್ಳಿ, ನನ್ನ ಕಡೆಯಿಂದ ಏನು ಹೆಲ್ಪ್ ಮಾಡ್ಬೋದು ನಾನು ಖಂಡಿತವಾಗ್ಲೂ ಮಾಡ್ತೀನಿ, ನೀವು ಕಾರಲ್ಲಿ ಬಂದು ಕುತ್ಕೊಳ್ಳಿ ಅಂತ ಹೇಳಿ ಸುಧಾರಿಸ್ಕೊಂಡು ಅದಾದಮೇಲೆ ಹೇಳಿ ಅಂತ. ಅವಳು ಕುತ್ಕೊಂಡಾದ್ಮೇಲೆ ಸ್ವಲ್ಪ ಸುಧಾರಿಸ್ಕೊಂಡು ಆಮೇಲೆ ಹೇಳ್ತಾಳೆ ಅವಳ ಹತ್ರ ಏನೆಲ್ಲ ನಡೀತು ಅವಳ ಜೊತೆ. ಈ ರೀತಿ ಆಗಿತ್ತು, ನಾನು ಇಷ್ಟು ಸಮಯದಿಂದ ನಾನು ಬರ್ತಾ ಇದ್ದೀನಿ ಡ್ಯೂಟಿಗೆ, ನಾನು ಇದೇ ರೈಲ್ವೆ ಸ್ಟೇಷನಿಂದಾನೇ ಹೋಗ್ತಾ ಇದ್ದೀನಿ, ಬಟ್ ನನಗೆ ಯಾವತ್ತೂ ಈ ರೀತಿ ತೊಂದರೆ ಆಗಿರಲಿಲ್ಲ. ಇವತ್ತು ಏನಾಯಿತು ಅಂತ ನಂಗೆ ಗೊತ್ತಿಲ್ಲ, ಏನು ವಿಷಯ ಅಂತಲೂ ಅರ್ಥ ಆಗ್ತಾ ಇಲ್ಲ. ನೀವೊಂದು ದೇವರು ಬಂದಾಗ ಬಂದ್ರಿ, ಪ್ಲೀಸ್ ನನ್ನನ್ನು ಅಂದರೆ ನೆಕ್ಸ್ಟ್ ಸ್ಟೇಷನ್ಗೆ ಡ್ರಾಪ್ ಮಾಡಿ, ನನ್ನ ತಂದೆ ಅಲ್ಲಿಗೆ ಬಂದು ಅಂದರೆ ನನ್ನನ್ನು ಪಿಕ್ ಮಾಡ್ತಾರೆ ಅಂತ. ಆವಾಗ ಅವನು ಸರಿ ಅಂತ ಹೇಳಿ ಇವಳು ಯಾವ ಕಡೆ ಹೇಳ್ತಾಳೋ ಆ ಕಡೆ ಕರ್ಕೊಂಡು ಹೋಗಲ್ಲ, ರಿಟರ್ನ್
ಅಂದರೆ ಅವಳು ಯಾವ ಕಡೆಯಿಂದ ಓಡ್ಕೊಂಡು ಬಂದಳು ಅಲ್ಲಿಗೆ ಕರ್ಕೊಂಡು ಹೋಗೋದಕ್ಕೆ ನೋಡ್ತಾನೆ. ಆವಾಗ ಇವಳು ಕಾರ್ ನಿಲ್ಲಿಸ್ತಾಳೆ. ಸರ್ ನಂಗೆ ಆ ಕಡೆ ಹೋಗೋದಕ್ಕಲ್ಲ, ನಾನು ಅಲ್ಲಿ ಹೋಗಲ್ಲ, ಅಲ್ಲಿಂದನೇ ನಂಗೆ ತೊಂದರೆ ಆಗಿದ್ದು, ನಂಗೆ ಈ ಕಡೆ ಹೋಗಬೇಕು ಅಂತ. ಆವಾಗ ಅವನು ತಿರುಗಿ ಇವಳನ್ನ ನೋಡಿ ನಗೋದಕ್ಕೆ ಶುರು ಮಾಡ್ತಾನೆ. ಅಂದರೆ ಯಾವ ಗಂಡಸು ಇವಳನ್ನ ಅಟ್ಟಿಸ್ಕೊಂಡು ಬರ್ತಾ ಇರ್ತಾನಲ್ವ ಅವನೇ ಇವನು. ಅದನ್ನು ನೋಡಿ ಇವಳಿಗೆ ಆಯಿತು, ನನ್ನ ಕತೆ ಮುಗೀತು. ಆದರೂ ಅವಳು ಓಡಿ ಹೋಗೋದಕ್ಕೆ ಟ್ರೈ ಮಾಡ್ತಾಳೆ, ನನ್ನ ಪ್ರಯತ್ನ ಇರಲಿ ಅಂತ. ತುಂಬ ಭಯ ಪಡ್ಕೊಂಡು ಅವಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಓಡ್ತಾಳೆ, ಅಲ್ಲಿಂದ ಹುಚ್ಚಿದಾರ ಓಡ್ತಾಳೆ. ಓಡಿ 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 ಕೊನೆಗೆ ಅವಳಿಗೆ ಅಂದರೆ ಟ್ರೈನ್ ನಿಂತಿರುತ್ತಲ್ಲಿ, ಹತ್ಕೊಂಡು ಕುತ್ಕೊಂಡ್ಬಿಡ್ತಾಳೆ ಎಸ್ಕೇಪ್ ಆಗಬೇಕು ಅಂತ. ಯಾವುದು ಅದು ಎಲ್ಲಿ ಹೋಗುತ್ತೆ ಏನು ಅದೆಲ್ಲ ಏನು ನೋಡಲ್ಲ. ಅದರಲ್ಲಿ ಕುತ್ಕೊಂಡು ಅವಳು ಸೀಟ್ ಕೆಳಗಡೆ ಬಚ್ಚಿಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾಳೆ, ಅಂದರೆ ಅವನಿಗೆ ತಪ್ಪಿಸ್ಕೊಳ್ಳೋದಕ್ಕೆ. ಹಾಗೆ ತುಂಬ ಸ್ವೆಟ್ ಆಗಿರ್ತಾಳೆ, ತುಂಬ ಅವಳಿಗೆ ಡಿಹೈಡ್ರೇಷನ್ ಆಗಿರುತ್ತೆ, ತುಂಬ ಭಯ ಪಡ್ಕೊಂಡಿರ್ತಾಳೆ. ಇದೆಲ್ಲ ಜೊತೆಗೆ ಆಗಿರೋದ್ರಿಂದ ಅವಳು ಅಲ್ಲೇ ಮೂರ್ಛೆ ಹೋಗ್ತಾಳೆ. ಅದಾದಮೇಲೆ ಅವಳಿಗೆ ಏನಾಯಿತು ಅಂತ ಗೊತ್ತಾಗಲ್ಲ. ಆಮೇಲೆ ಅವಳಿಗೆ ಎಚ್ಚರ ಆದಾಗ ಕಣ್ಣು ಓಪನ್ ಮಾಡಿ ನೋಡಿದಾಗ ಅವಳ ಹತ್ರ ಒಬ್ಬಳು ನರ್ಸ್ ಇರ್ತಾಳೆ. ಇಲ್ಲಿ ನಾನು ಹೇಗೆ ಇಲ್ಲಿಗೆ ಬಂದೆ? ಅವಾಗ ಅವ್ರು ಹೇಳ್ತಾರೆ, ನೀವು ಅಲ್ಲೇ ಎಚ್ಚರ ತಪ್ಪಿ ಬಿದ್ದಿದ್ರಿ. ಸೊ ಹಾಗೆ ನಮ್ಮ ಸ್ಟಾಫ್ ಎಲ್ಲ ನಿಮ್ಮನ್ನು, ಅಂದರೆ ಅವಳು ಎಮರ್ಜೆನ್ಸಿ ರೂಮಲ್ಲಿ ಇರ್ತಾಳೆ, ಸೊ ಸ್ಟಾಫ್ ಎಲ್ಲ ನಿಮ್ಮನ್ನು ಕರ್ಕೊಂಡು ಬಂದು ಇಲ್ಲಿ ಅಡ್ಮಿಟ್ ಮಾಡಿದ್ರು. ಆ್ಯಂಡ್ ಏನೂ ತೊಂದರೆ ಇಲ್ಲ, ನಿಮಗೆ ವೀಕ್ನೆಸ್ ಆಗಿದೆ, ತುಂಬ ಏನೋ ಹೆದರ್ಕೊಂಡಿದ್ದೀರಾ ಅನಿಸುತ್ತೆ, ತುಂಬ ವೀಕ್ನೆಸ್ ಆಗಿದೆ, ಬಿ ಪಿ ಆಗಿರೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಸೊ ಹಾಗಾಗಿ ನಿಮ್ಮ ಯಾರಿಗಾದ್ರೂ ಇನ್ಫಾರ್ಮ್ ಮಾಡೋಣ ಅಂತ ನಿಮ್ಮ ಫೋನ್ ಚೆಕ್ ಮಾಡಿದಾಗ ಫೋನ್ ಕೂಡ ಸ್ವಿಚ್ ಆಫ್ ಆಗಿತ್ತು. ಸೊ ನಾನು ಅದನ್ನು ಚಾರ್ಜಿಗೆ ಇಟ್ಟಿದ್ದೀನಿ, ಇವಾಗ ಚಾರ್ಜ್ ಆಗಿದೆ, ನೀವು ಯಾರಾದರೂ ಇದ್ದರೆ ಅವ್ರಿಗೆ ಇನ್ಫಾರ್ಮ್ ಮಾಡಿ ನಿಮ್ಮನ್ನು ಪಿಕ್ ಮಾಡೋದಕ್ಕೆ ಅಂತ. ಸೊ ಕೆಲವು ಟ್ಯಾಬ್ಲೆಟ್ಸ್ ಎಲ್ಲ ಬರೆದು ಕೊಡ್ತಾಳೆ ಅವಳು. ಇವಳು ಸರಿ ಅಂತ ಇವಳು ತಂದೆ ಕಾಲ್ ಮಾಡ್ತಾಳೆ. ಕಾಲ್ ಮಾಡಿ ತಂದೆ ಹೇಳ್ತಾರೆ, ಎಲ್ಲಿದೆಯಮ್ಮ ನೀನು? ಎಷ್ಟೊತ್ತಿಗೆ ಬರಬೇಕಾಗಿತ್ತು? 3 ಅವರ್ಸ್ ಆಯಿತು, ಇನ್ನೂ ನೀನು ಬಂದಿಲ್ಲ, ಎಲ್ಲಿದೆಯಾ ಅಂತ ಹೇಳ್ತಾರೆ. ಆವಾಗ ಇವಳು ಹೇಳ್ತಾಳೆ, ಅಪ್ಪ ನಿಮಗೆ ಗೊತ್ತಲ್ವಾ ನನ್ನ ಜೊತೆಗೆ ಏನೆಲ್ಲ ಆಯಿತು ಅಂತ, ನಾನು ಎಲ್ಲನೂ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನನಗೆ ಏನೂ ಮಾಡೋಕ್ಕಾಗಿಲ್ಲ, ಇಲ್ಲಿಗೆ ಯಾರು ಅಡ್ಮಿಟ್ ಮಾಡಿದ್ರೋ ಗೊತ್ತಿಲ್ಲ ನನಗೆ, ಇದ್ದೀನಿ ನಾನು ಇಲ್ಲಿದ್ದೀನಿ ಅಂತ. ಆವಾಗ ತಂದೆ, ಏನು ಹೇಳ್ತಾ ಇದೆಯಮ್ಮ ನೀನು ಅಂತ ಹೇಳ್ತಾರೆ. ಆವಾಗ ಸರಿ ನೀನು ಎಲ್ಲಿದೆಯಾ ಅಂತ ಹೇಳು, ಲೈವ್ ಲೊಕೇಶನ್ ಕಳಿಸು, ನಾನು ಅಲ್ಲಿಗೆ ಬರ್ತೀನಿ ಅಂತ. ಸೊ ಹಾಗೆ ಅವಳು ಲೊಕೇಶನ್ ಕಳಿಸ್ತಾಳೆ. ಅವಳ ತಂದೆ ಬರ್ತಾರೆ, ಬಂದು ಇವಳನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಕಾರಲ್ಲಿ. ಹೋಗ್ತಾ ಇರಬೇಕಾದ್ರೆ ನಾರ್ಮಲಿ ಅವಳು ಫೋನ್ ಚೆಕ್ ಮಾಡ್ತಾಳೆ. ನೋಡಿದಾಗ ಇವಳು ಡಯಲ್ ಮಾಡಿರ್ತಾಳೆ, ಅಂದರೆ ತುಂಬ ಸರಿ ಇವಳು ತಂದೆ ಜೊತೆ ಮಾತಾಡಿರ್ತಾಳಲ್ವ. ಸೊ ಹಾಗೆ ಇವಳು ಡಯಲ್ ಮಾಡಿರೋದೇನೋ ಇರುತ್ತೆ, ಬಟ್ ಮಾತುಕತೆ ಆಗಿರಲ್ಲ, ಯಾವುದೇ ಡ್ಯೂರೇಷನ್ ತೋರಿಸ್ತಾ ಇರಲ್ಲ ಅದರಲ್ಲಿ. ಆವಾಗ ಇವಳಿಗೆ ಅನಿಸುತ್ತೆ, ನನ್ನ ತಂದೆಗೆ ಅಲ್ವಾ ಕಾಲ್ ಮಾಡಿದ್ದು, ಇನ್ಯಾರ ಜೊತೆ ಮಾತಾಡಿದ್ದೀನಿ, ಇದ್ರಲ್ಲಿ ಏನು ತೋರಿಸ್ತಾ ಇಲ್ಲ. ಆಮೇಲೆ ಅವಳು ತಂದೆ ಹತ್ರ ಅದ್ರ ಬಗ್ಗೆ ಡಿಸ್ಕಷನು ಮಾಡಲ್ಲ. ಅವಳಿಗೆ ಅನಿಸುತ್ತೆ, ನಾನು ಆ ಒಂದು ನರಕದಿಂದ ಬಂದಿದ್ದೇ ದೊಡ್ಡದು. ಸೊ ಅದು ಮುಂಚೆ ಆಗಿದ್ದನ್ನು ನಾನು ಕೆಟ್ಟ ಕನಸು ಅಂತ ಬಿಟ್ಬಿಡೋದೇ ಸರಿ, ಅದನ್ನು ಮರ್ತು ಬಿಡಬೇಕು, ಮುಂದೆ ಏನಾಗುತ್ತೆ ಅದನ್ನು ನೋಡ್ಕೋಬೇಕು ನಾನು. ಸೊ ಏನೋ ಕೆಟ್ಟ ಕನಸು, ನಾನು ಬಂದೆ ಅಲ್ವಾ, ಅದೇ ದೊಡ್ಡ ವಿಷಯ ಅಂತ ಅಂದ್ಕೊಂಡು ಅದನ್ನು ಇಗ್ನೋರ್ ಮಾಡ್ತಾಳೆ. ಇಗ್ನೋರ್ ಮಾಡಿ ತಂದೆ ಜೊತೆ ನಾರ್ಮಲಿ ಮಾತಾಡ್ತಾ ಬರಬೇಕಾದ್ರೆ ಕಾರಲ್ಲಿ, ಹೀಗೆ ಮಾತಾಡ್ತಿರ್ಬೇಕಾದ್ರೆ ಅವಳ ಕಣ್ಣು ಕಾರ್ ಮಿರರ್ ಹತ್ರ ಹೋಗುತ್ತೆ. ಮಿರರ್ ಹತ್ರ ಹೋಗಬೇಕಾದ್ರೆ ಅವಳು ಮಿರರಲ್ಲಿ ಕಾಣಿಸುತ್ತೆ, ಯಾವ ಗಂಡಸು ಅಟ್ಟಿಸ್ಕೊಂಡು ಬರ್ತಾ ಇರ್ತಾನಲ್ವ ಅದೇ ಗಂಡಸು ಮತ್ತೆ ಕಾರ್ ಹಿಂದೆ ಇವ್ರನ್ನ ಅಟ್ಟಿಸ್ಕೊಂಡು ಬರ್ತಾ ಇದ್ದಾನೆ. ಇದನ್ನು ನೋಡಿ ಏನಾಗಿರಬೇಡ ಅವಳಿಗೆ. ಅಲ್ಲೇ ಅವಳಿಗೆ ಅದಾದಮೇಲೆ ಏನಾಯಿತು ಅಂತ ನೀವೇ ಊಹೆ ಮಾಡ್ಕೊಳ್ಳಿ. ಸೊ ಪಾಸಿಟಿವ್ ಅಂತೂ ಆಗಿರಲ್ಲ. ಸೊ ತುಂಬ ತೊಂದರೆ ಆಯಿತು. ಕೆಲವೊಂದು ಸಾರಿ ಏನಾಗುತ್ತೆ ಅಂತಂದರೆ, ನಾವು ಎಲ್ಲ ಪ್ರಾಬ್ಲಮ್ಸ್ ಮುಗೀತು ಅಂತ ಅಂದ್ಕೊಂಡಾಗಲೇ ಇನ್ನೊಂದು ಪ್ರಾಬ್ಲಮ್ ಶುರು ಆಗುತ್ತೆ. ಸೊ ಇದರಲ್ಲಿ ಇವಳು ಯಾವ ತಪ್ಪು ಇಲ್ಲ. ಅವ್ರು ಯಾತಕ್ಕೋಸ್ಕರ ಈ ರೀತಿ ಆಯಿತು, ಇವಳು ಹೊತ್ತಲ್ಲಿ ಹೋದ್ಲೋ ಅಥವಾ ಏನು ತೊಂದರೆ ಆಯಿತು, ಯಾರಿಗಾದ್ರೂ ಇವಳ ಮೇಲೆ ಸೇಡಿತ್ತೋ, ಯಾರಿಗಾದ್ರೂ ತೊಂದರೆ ಮಾಡಿದಾಳೋ, ಅದು ಇವಾಗ ಎಲ್ಲರಿಗೂ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಏನು ವಿಷಯ ಅಂತ ಗೊತ್ತಿಲ್ಲ, ಬಟ್ ಇದು ಅವಳ ಜೀವನದಲ್ಲಿ ನಡೆದಂಥ ಘಟನೆ. ಅದಾದಮೇಲೆ ಅವಳಿಗೆ ಏನಾಯಿತು ಅನ್ನೋದು ನೀವೇ ಊಹಿಸ್ಕೊಳ್ಳಿ. ಆ್ಯಂಡ್ ಈ ಒಂದು ಪುಟ್ಟ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮ ಪ್ರೀತಿ ಆಶೀರ್ವಾದ ನನ್ನ ಮೇಲೆ ಸದಾ ಇದೆ ಅಂತ ಭಾವಿಸ್ತಾ ನಾನು ನಿಮಗೆ ಮುಂದೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವೇಟಿಂಗ್ ಆ್ಯಂಡ್ ಕೀಪ್ ವಾಚಿಂಗ್. ಥ್ಯಾಂಕ್ ಯು.